ನನ್ಗೆ ಇದು ಮಾಡೋದು. ಅಯ್ಯೋ ಮಗ ನಾವೇನಂತ ಬರ್ತೀವಿ ಸಾಂಗ್ ಇದ್ನ ಸೆಲೆ ಬಾಟ್ಲು ಉಪ್ಪಿನಕಾಯಿ ಎಣ್ಣೆ ಬಾಟ್ಲು ಉಪ್ಪಿನಕಾಯಿ ಮಗ. ನಿರ್ದೇಶಕರೇ, ನಿಮ್ಮ ದೃಷ್ಟಿಯಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಏನ್ರಿ? ವಲ್ಗರ್ ಆಗಿ ಎಷ್ಟೊಂದು ಅದ್ಭುತವಾಗಿ ಸಾಹಿತ್ಯ ಬರೆಯೋದು ಅನ್ನುವಂಥದ್ದ, ಅಥವಾ ಯಾವುದೇ ಇಂಡಸ್ಟ್ರಿಗೂ ಡೈರೆಕ್ಷನ್ ಅಲ್ಲಾಗ್ಲಿ ಹೀರೋಗಳಲ್ಲಾಗ್ಲಿ ನಮ್ಮ ಇಂಡಸ್ಟ್ರಿ ಅವರು ಏನ್ ಕಡಿಮೆ ಇಲ್ಲ ಅನ್ನುವಂಥದ್ದು ತೋರಿಸುವಂತದ್ದ? ನನಗಂತೂ ಅರ್ಥ ಆಗ್ತಾ ಇಲ್ಲ ಸ್ವಾಮಿ, ನೀವೇ ಹೇಳ್ಬೇಕಿದ್ರ ಬಗ್ಗೆ. ನಿರ್ದೇಶಕರು ಶೋಮ್ಯಾನ್ ಪ್ರೇಮ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕೋ ಏನ್ ಹೇಳ್ಬೇಕೋ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ. ಏನೋ ಸಿನಿಮಾದ ಒಂದು ಕಥೆಯನ್ನ ಸಾಹಿತ್ಯವನ್ನ ಹೈಲೈಟ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದೀರಿ ಅಂತ ಏನೋ ಮಾಡಕ್ ಹೋಗಿದ್ದೀರಿ, ಓಕೆ ಖುಷಿ ಪಡುವ. ಆದ್ರೆ ಏನೋ ಒಂದು ತಪ್ಪಾಗಿದೆ, ಮಿಸ್ಟೇಕ್ ಆಗಿದೆ, ಅದನ್ನ ತಿದ್ಕೊಂಡು ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಥಿತಿನೇ ನಿಮ್ಮಲ್ಲಿ ಇಲ್ವಲ್ರಿ ಸಾಹೇಬ್ರೆ. ಏನ್ರಿ ಇಷ್ಟೊಂದು ವಾದ ಮಾಡ್ತಿರಲ್ರಿ? ಅಷ್ಟೊಂದು ಕತೆ ಬರೆದು ನಾನೊಂದು ಬಾಟ್ಲ್ ಇಟ್ಕೊಂಡು ಕುಡ್ದಿಗೆ ಅಂದಲ್ಲಿ ಒಂದ ಉಪ್ಪಿನಕಾಯಿ ನೆಂಚ್ಕೊಂಡು ಏನೋ ಒಂದು ಬರ್ದಿದ್ದೀನಿ, ಅದು ಬಾಟ್ಲಿಗೂ ಉಪ್ಪಿನಕಾಯಿಗೂ ಸಂಬಂಧ ಅಂತೀರಿ. ಕ್ಯಾಕರಿಸಿ ತುಬುಕ್ ಅಂತ ಹೆಣ್ಮಕ್ಳುಗಳು ಒಗಿತಾ ಇದಾರೆ. ಇನ್ನ ಕರ್ನಾಟಕ ಮಹಿಳಾ ಆಯೋಗ ಚಲನಚಿತ್ರ ಮಂಡಳಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದೆ, ಈ ಸಾಂಗ್ ಅನ್ನ ಬ್ಯಾನ್ ಮಾಡ್ಬೇಕು ಅಂತ. ಇನ್ನ ಇದಕ್ಕೂ ಮಿಗಿಲಾಗಿ ಕೇಂದ್ರ ಸರ್ಕಾರ ಈ ಸಾಂಗ್ ನ ಬ್ಯಾನ್ ಮಾಡೋದಕ್ಕೆ ಆದೇಶ ಹೊರಡಿಸಿದೆ. ಅಲ್ಲದೆ ಇನ್ನ ಹಿಂದಿಯ ನಟಿ ನೂರ್ ಹಫೀಜಾ ಅವರು ಸ್ಟೇಟ್ಮೆಂಟ್ ಸಹ ಕೊಟ್ಟಿದ್ದಾರೆ. ನನಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. 3 ವರ್ಷಗಳ ಹಿಂದೆ ಚಲನಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ನಾನು ಪಾಲ್ಗೊಂಡಿದ್ದು, ನನಗೆ ಕನ್ನಡ ಭಾಷೆ ಬರ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಹಿಂದಿಯಲ್ಲಿ ಡಬ್ ಮಾಡಿ ಸ್ವಲ್ಪ ತಿಳಿಸಿದ್ರು. 3 ವರ್ಷಗಳ ನಂತರ ನನ್ನ AI ಚಿತ್ರವನ್ನ ಬಳಸಿಕೊಂಡು ವಿಡಿಯೋ ಮಾಡಿದ್ದಾರೆ ಈತ, ಆದ್ರಿಂದ ನಾನು ಈ ಚಿತ್ರದಿಂದ ಹೊರಗುಳಿತಾ ಇದ್ದೀನಿ ಅಂತ. ಅಲ್ಲ ರೀ, ಎಂತೆಂತ ಸಿನಿಮಾ ಮಾಡಿದಂತಹ ನಿಮ್ಮಂತವ್ರಿಗೆ AI ಚಿತ್ರನ ನಿರ್ಮಿಸುವಂತ ಅವಶ್ಯಕತೆ ಏನಿತ್ರಿ ಸ್ವಾಮಿ? ಏನಾದ್ರೂ ದುಡ್ಡೇನಾರ ಖರ್ಚಾಗತ್ತೆ, ಬಜೆಟ್ ಪ್ರಾಬ್ಲಮ್ ಅಂತನಾ? ದೊಡ್ಡ ಪ್ರೊಡ್ಯೂಸರ್ ರೀ, ಕೆವಿನ್ ಪ್ರೊಡ್ಯೂಸರು, ಅಂತ ಪ್ರೊಡ್ಯೂಸರ್ಗಳು ಇರ್ಬೇಕಾದ್ರೆ ನಿಮ್ಗೇನ್ರಿ ಅಂತ ದರ್ದಿದ್ದು? ಇಲ್ಲ ಏನಾದ್ರು ದುಡ್ಡುಗಳನ್ನೇನಾರು ಇಸ್ಕೊಂಡ್ ಏನಾದ್ರು AI ವಿಡಿಯೋ ನಿರ್ಮಿಸಿ ಈ ನಾಟಕ ಏನಾದ್ರು ಆಡ್ತಾ ಇದ್ದೀರಾ? ನಮ್ಗಂತೂ ಗೊತ್ತಿಲ್ಲ ಸ್ವಾಮಿ, ಅದ್ ಏನ್ ಮಾಡಿದಾರ ಗೊತ್ತಿಲ್ಲ. ಪುಣ್ಯಕ್ಕೆ ಧ್ರುವ ಸರ್ಜಾ ಅವರು ಈ ಸಾಂಗ್ ನಲ್ಲಿ ಇಲ್ಲ, ಖುಷಿ ಪಡೋಂತ ವಿಚಾರ. ನಮ್ಮ ಒಬ್ಬ ನಟ ಮಾನ ಮರ್ಯಾದಿನ ಈ ಜನಗಳು ಹರಾಜಾಕ್ಬಿಡ್ತಿದ್ರು, ಯಾಕೆಂದ್ರೆ ಅಷ್ಟೊಂದು ವಲ್ಗರ್ ಆಗಿದೆ ಸಾಂಗ್. ನಿಮ್ಗಂತೂ ಅದ್ ಏನ್ ಅನಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಾಟ್ಲ್ ಇಟ್ಕೊಂಡು ಕುಡ್ದಿಗೆ ಅಂದಲೇ ಬರ್ದಿರ್ಬೋದು. ಏನ್ರಿ ಅದು ಸಾಹಿತ್ಯ ಏನ್ರಿ? ಸೀರೆ ಸರಗ್ತಾ ಇದೆ ಅಂತ, ಜರುಗ್ತಾ ಇದೆಯಂತೆ, ಹಿಡಿದು ಇಟ್ಟೋಕೊಬ್ರು ಬೇಕಂತೆ, ಒಳಕಾಕಿ ಈಚೆ ತೆಗೆದ್ರೆ ಎಲ್ಲಾ ಖಾಲಿ ಅಂತೆ. ರಕ್ಷಿತಾ ಮೇಡಮ್ ಅವ್ರೆ, ನಿಮ್ ಯಜಮಾನ್ರಿಗೆ ಸ್ವಲ್ಪ ತಿಳಿಸಿ ಹೇಳಿ, ಅದೇನ್ ತಲೆಗಿಲ್ಲ ಕೆಟ್ಟಿದ್ಯೋ ಏನೋ. ಒಳ್ಳೊಳ್ಳೆ ನಿರ್ದೇಶಕರು, ಒಳ್ಳೊಳ್ಳೆ ಸಾಹಿತಿಗಳು ಈ ತರ ಆಗ್ಬಿಟ್ರೆ ವಲ್ಗರ್ ಆಗಿ ಹೆಂಗ್ರಿ ನಮ್ ಕನ್ನಡ ಇಂಡಸ್ಟ್ರಿ ಉಳಿಯೋದು? ನಿಮ್ಗೆ ಹರ್ಟ್ ಮಾಡಿ, ನಿಮಗೆ ತೊಂದರೆ ಕೊಟ್ಟು, ನಿಮಗೆ ನೋಯಿಸಿ ನಾನು ಯಾವತ್ತೂ, ನನಗೆ ಆ ಥರದ್ದು ಉದ್ದೇಶನೂ ಬೇಡ ನನಗೆ.